ತುಮಕೂರಿನಲ್ಲಿ ಮತ್ತೆ ಅರ್ಧಕ್ಕೆ ನಿಂತ ವೈಟ್ ಟಾಪಿಂಗ್ ಕಾಮಗಾರಿ. ಅರ್ಧಕ್ಕೆ ಕೈಕೊಟ್ಟ ಯಂತ್ರಗಳು, ವೈಟ್ ಟಾಪಿಂಗ್ ಕಾಮಗಾರಿ ಸ್ಥಗಿತ. ಕಾಮಗಾರಿಯ ಗುತ್ತಿಗೆದಾರನ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ತುಮಕೂರು ನಗರದ ಬಟವಾಡಿಯಿಂದ ಮಲ್ಸಂದ್ರದವರೆಗೂ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದ್ದು, ಇದೀಗ ಕಾಮಗಾರಿ ಮತ್ತೊಮ್ಮೆ ಅರ್ಧಕ್ಕೆ ಸ್ಥಗಿತಗೊಂಡಿದೆ. ಎರಡನೇ ಬಾರಿ ಕಾಮಗಾರಿ ಸ್ಥಗಿತಗೊಂಡಿರುವುದರಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೌದು, ನಗರದ ಬಟವಾಡಿಯಿಂದ ಮಲ್ಸಂದ್ರದವರೆಗೆ ಸುಮಾರು 12 ಕಿಲೋಮೀಟರ್ವರೆಗೂ ವೈಟ್ ಟಾಪಿಂಗ್ ಕಾಮಗಾರಿಗೆ ಏಪ್ರಿಲ್ 30ರಂದು ಚಾಲನೆ ನೀಡಲಾಗಿತ್ತು. ಕಾಮಗಾರಿಗೆ ಚಾಲನೆ ನೀಡಿತ್ತಾದರೂ 1 ತಿಂಗಳ ಕಾಲ ಕಾಮಗಾರಿ ಆರಂಭವಾಗದೆ ವಿಳಂಬವಾಗಿತ್ತು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಪ್ರಸಾರ ಮಾಡಿದ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಕಳೆದ 3-4 ದಿನಗಳ ಹಿಂದೆಯಷ್ಟೇ ಕಾಮಗಾರಿಯನ್ನು ಪುನಾರಂಭಿಸಲಾಗಿತ್ತು. ಆದರೆ ಈಗ ಕಾಮಗಾರಿ ಮತ್ತೆ ಅರ್ಧಕ್ಕೆ ಸ್ಥಗಿತವಾಗಿದ್ದು, ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ತುಮಕೂರು ನಗರದ ಬಿಎಚ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನ 3-4 ದಿನಗಳ ಹಿಂದೆಯಷ್ಟೇ ಪ್ರಾರಂಭಿಸಲಾಗಿತ್ತು. ಆದರೆ ಯಂತ್ರಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು, ಯಂತ್ರಗಳು ಅರ್ಧಕ್ಕೆ ಕೆಟ್ಟು ನಿಂತಿವೆ. ಇನ್ನು ಅರ್ಧ ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಯಂತ್ರಗಳು ಸ್ಥಗಿತಗೊಂಡಿರುವುದರಿಂದ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ವಿಳಂಬದಿಂದ ಬೇಸತ್ತಿರುವ ಸಾರ್ವಜನಿಕರು ಕಾಮಗಾರಿ ನಿರ್ವಹಣೆಯ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಒಂದು ಬೆಳಗಿನ ಸಾಯಂಕಾಲ ತನಕ ಇಲ್ಲೇ ಓಡಾಡ್ತೀವಿ. BH ರೋಡಲ್ಲಿ ಸಿದ್ಧಗಂಗಾ ಹಾಸ್ಪಿಟ್ಲ್ ಇದೆ. ಇದ್ಯಾವುದೋ 1 ತಿಂಗಳು ಆಯಿತು ಅಗದಿ. ಸುಮಾರು ಜನ ಬಿದ್ದೋಗ್ಯವ್ರು. ಇಲ್ಲಿ 2 ವೀಲರಾಗಿ ಬರೋಕ್ಕೆ ಆಗಲ್ಲ, ಓಡಾಡೋಕ್ಕೆ ಆಗಲ್ಲ, ಆದರೂ ಬಿದ್ದೋಗ್ಯವ್ರೆ. ಈಗೇನೋ ಮಿಷಿನರಿ ಸ್ಟಾರ್ಟ್ ಮಾಡ್ಯವ್ರೆ. ಮೊನ್ನೆಲ್ಲ CM ಬರ್ತಾರಂತ ಪೆಂಡಿಂಗ್ ಇಕ್ಕಿದ್ರು. ಈ ಮಿಷಿನರಿ ತಾಂಡು ಸ್ಟಾರ್ಟ್ ಮಾಡ್ಯವ್ರೆ. ಅರ್ಧ 10 ಮೀಟ್ರ್ ಹಾಕಿಲ್ಲ, ಮಿಷಿನರಿ ಕೆಟ್ಟೋಗೈತೆ. ಮಿಷಿನರಿ ಅಂತ ಗುತ್ತಿಗೆಗಾರ ಹೊಸ ಮಿಷಿನ್ ತಂದು ಮಾಡಬೇಕು. ಇಲ್ಲಿಂದ ಮಲ್ಸಂದ್ರ ತನಕ ತಂಡೇವೆ ನಾವು ಟೆಂಡ್ರ. ಇಲ್ಲಿಂದ ಮತ್ತೀಗ ಇನ್ನೇನು ಅರ್ಧ 10 ಮೀಟ್ರ್ ಅವನು ಇಲ್ಲಿವರೆಗೂ 1.5 ತಿಂಗಳಾಯ್ತು ಅಗದು. ಇನ್ನೂ 10 ಮೀಟ್ರು ಸಿಮೆಂಟ್ ಹಾಕಿಬಿಟ್ಟವನೆ. ಇವನು ಇನ್ನೇನು ಕೆಲಸ ಮಾಡಿದವನು ಇಲ್ಲಿ. ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ. ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ಈ ಆಫೀಸ್ಗೆ ಹೋಗೋಕ್ಕಾಗಲ್ಲ. ಕೆಲವರು 10 ಗಂಟೆಗೆ ಟ್ರಾಫಿಕ್ ಜಾಮು. ಇಲ್ಲೆಲ್ಲ ಬೆಳಗ್ಗೆ ಎದ್ದರೆ ಓಡಾಡೋ ಜನನೇ ಸಿಟಿ ಸೆಂಟ್ರ್. ಅದೇ ಗುತ್ತಿಗೆಗಾರ ಕೊಟ್ಟರು ಸರಿ ಇಲ್ವಲ್ಲ ಅವರು. ಈ ಸರ್ಕಾರ ಕೊಟ್ಟೈತೆ, ಇವ್ರು ಕೊಟ್ಟೆವರು, ಇಲ್ಲ ಅಧಿಕಾರಿಗಳು ಬುಕ್ ಆಗ್ಯವರು. ಯಾರೋ ಬುಕ್ ಆಗಿರೋದಕ್ಕೆ ಇದಿಷ್ಟೊಂದು ಪೆಂಡಿಂಗ್ ಇರೋದು. ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಹಿಂಗಾಗಿರೋದು. ಇಲ್ಲಿ ಸಾರ್ವಜನಿಕ ತುಂಬಾ ತೊಂದರೆ. ಇನ್ನು ಪದೇ ಪದೇ ಕಾಮಗಾರಿ ವಿಳಂಬ ಆಗ್ತಾ ಇರುವ ಹಿನ್ನೆಲೆ ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ನಿತ್ಯ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ವ್ಯಾಪಾರಸ್ಥರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದಷ್ಟು ಬೇಗ ಯಂತ್ರಗಳನ್ನು ದುರಸ್ತಿ ಮಾಡಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಇದೇ ವೇಳೆ ಪದೇ ಪದೇ ಯಂತ್ರಗಳು ಕೆಟ್ಟು ನಿಲ್ತಾ ಇರುವುದು ಗುತ್ತಿಗೆದಾರರ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಮಿಷನರಿಗಳು ಅರ್ಧಕ್ಕೆ ಕೆಟ್ಟು ನಿಂತಿರುವಂತದ್ದು. BH ರಸ್ತೆಯಲ್ಲಿ ನಡೀತಿದ್ದಂತಹ ವೈಟ್ ಟಾಪಿಂಗ್ ಕಾಮಗಾರಿ ಈಗ ಅರ್ಧಕ್ಕೆ ನಿಂತಿರುವಂತದ್ದು. ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ತುಮಕೂರಿನ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ನಡೀತಿದ್ದಂತಹ ವೈಟ್ ಟಾಪಿಂಗ್ ಕಾಮಗಾರಿ ಈಗ ಅರ್ಧಕ್ಕೆ ನಿಂತಿರುವಂತದ್ದು. ಇಲ್ಲಿನ ಸೆನ್ಸರ್ಗಳು, ಏನು ಮಿಷನರಿಯಲ್ಲಿರುವಂತಹ ಸೆನ್ಸರ್ಗಳು ಈಗ ಅರ್ಧಕ್ಕೆ ಕೆಟ್ಟು ನಿಂತಿರುವಂತದ್ದು. ಹಾಗಾಗಿ BH ರಸ್ತೆಯಲ್ಲಿ ನಡೀತಿದ್ದಂತಹ ಕಾಮಗಾರಿ ಈಗ ನಿಂತಿರುವಂಥದ್ದು. ಈಗ ಕಾಮಗಾರಿ ಅರ್ಧಕ್ಕೆ ನಿಂತಿರೋದಕ್ಕೆ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಭಾಳಷ್ಟು ಕಾಮಗಾರಿ ವಿಳಂಬ ಆಗ್ತಾ ಇದೆ. ಈಗಾಗಲೇ 1 ತಿಂಗಳ ಹಿಂದೆ ಕೂಡ ಇದು ಉದ್ಘಾಟನೆ ಆಯಿತು. ಇಲ್ಲಿನ ಪ್ರಾರಂಭ ಏನು ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಆದರೂ ಕೂಡ 1 ತಿಂಗಳು ಕಾಮಗಾರಿ ಆಗಿರಲಿಲ್ಲ. ಕಳೆದ 4-5 ದಿನಗಳಿಂದ ಕಾಮಗಾರಿಗೆ ಚಾಲನೆ ಸಿಕ್ತು. ಆದರೆ 4-5 ದಿನಗಳಲ್ಲೇ ಈಗ ಮಿಷನರಿ ಕೆಟ್ಟು ಹೋಗಿರುವಂಥದ್ದು. ಹಾಗಾಗಿ ಈಗ ಗುತ್ತಿಗೆದಾರನ ವಿರುದ್ಧ ಇಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಳ್ಳೆ ಮಿಷನರಿ ಹಾಕಬೇಕು ಅಂತ ಇಲ್ಲಿನ ಸಾರ್ವಜನಿಕರು ಕೂಡ ಆಗ್ರಹಿಸ್ತಾ ಇರುವಂಥದ್ದು. ಬಟ್ವಾಡಿಯಿಂದ ಮಲ್ಸಂದ್ರದವರೆಗೆ 12 ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಮಗಾರಿ ಏನು ಏಪ್ರಿಲ್ 30ರಂದೇ ಚಾಲನೆ ಸಿಗುತ್ತೆ ಈ ಕಾಮಗಾರಿಗೆ. ಆದರೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ವಿಳಂಬ ಆಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಇಂಥನ ಗುತ್ತಿಗೆದಾರನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಇಲ್ಲಿನ ಸಾರ್ವಜನಿಕರು ಕೂಡ ಆಗ್ರಹಿಸ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಕಾಮಗಾರಿ ಪ್ರಾರಂಭವಾಗಿ 3-4 ದಿನಕ್ಕೆ ಈ ರೀತಿ ಕೆಟ್ಟು ನಿಂತಿರೋದು ಎಲ್ಲ ಒಂದು ಕಡೆ ವಿಪರ್ಯಾಸ ಅಂತಲೇ ಹೇಳ್ಬೋದು. ಸಾರ್ವಜನಿಕರು ಈಗ ಆ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದಷ್ಟು ಬೇಗ ಕಾಮಗಾರಿಯನ್ನು ಮತ್ತೆ
ಪುನರ್ ಆರಂಭ ಮಾಡಬೇಕು ಅಂತ ಈಗ ಇಲಾಖೆಗೆ ಒತ್ತಡ ಆಗ್ತಾ ಇರುವಂತದ್ದು. ಒಟ್ಟಾರೆ 1 ತಿಂಗಳ ವಿಳಂಬದ ಬಳಿಕ ಪುನಾರಂಭಗೊಂಡಿದ್ದ ಕಾಮಗಾರಿ ಮತ್ತೆ ಯಂತ್ರಗಳ ದೋಷದಿಂದ ಸ್ಥಗಿತಗೊಂಡಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.